Hi, hello, good evening to everyone. Welcome to SCB 5 Star ಆನ್ಲೈನ್ ಕ್ಲಾಸಸ್. ಸೊ ನಾನು ನಿಮ್ಮ ಎಸ್ ಸಿ ಬಿ ರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ದಿನ ನಾವು ಮ್ಯಾಥ್ಸ್ ಸಬ್ಜೆಕ್ಟನ್ನು ಮಾಡೋಣ. ನಾವು ಪ್ರೀವಿಯಸ್ ವಿಡಿಯೋಸಲ್ಲಿ ಇಂಗ್ಲೀಷ್ ಮ್ಯಾಥ್ಸ್ ಕನ್ನಡ ಸಂಬಂಧಪಟ್ಟಂಗೆ ನಾವು ವಿಡಿಯೋಗಳನ್ನು ಮಾಡಿದ್ವಿ. ಇವತ್ತು ಆದರ್ಶ ವಿದ್ಯಾಲಯ RMSA ಏನು ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ, ಮಾರ್ಚ್ 15ನೇ ತಾರೀಕಿಗೆ. ಸೊ ಪರೀಕ್ಷೆ ಬರೆಯೋರಿಗೆಲ್ಲ ಈ ಒಂದು ಕ್ಲಾಸು ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಿದೌಟ್ ಡಿಲೇ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡೋಣ. ಸೊ ವೆಲ್ಕಮ್ ಒನ್ಸ್ ಅಗೇನ್ ಫಾರ್ ಆಲ್ ಆಫ್ ಯು. ಈಗ 33 ಕ್ವಶನ್ಸ್ ಏನಿದೆ ನೋಡಿ. 16 ಪಟ್ಟಣಗಳಲ್ಲಿ ಒಟ್ಟು 1728 ಚಾಕ್ಲೇಟ್ಗಳಿದ್ರೆ ಪ್ರತಿಯೊಂದು ಪ್ಯಾಕೆಟ್ಗಳಲ್ಲಿರುವ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಟೋಟಲ್ಲು 16 ಪಟ್ಟಣಗಳು ಇದ್ದಾವೆ. ಎಷ್ಟಿದಾವು? 16 ಅದಾವು. ಒಟ್ಟು ಪಟ್ಟಣಗಳ ಸಂಖ್ಯೆ 16. ಆ 16 ಪಟ್ಟಣಗಳಲ್ಲಿ ಎಷ್ಟು ಚಾಕ್ಲೇಟ್ಗಳದಾವು? ಅಷ್ಟು ಕೂಡ 1728. ಹಾಗಾದರೆ ಪ್ರತಿಯೊಂದು ಪಟ್ಟಣಗಳಲ್ಲಿ ಎಷ್ಟು ಚಾಕ್ಲೇಟ್ಗಳು ಅದಾವು ಅಂತ ಕೇಳಿದ್ದಾರೆ. ಇಲ್ಲೇನಾಗ್ತಾ ಇದೆ, ಒಟ್ಟು ಪಟ್ಟಣಗಳಲ್ಲಿ ಇದ್ದಂತಹ ಚಾಕ್ಲೇಟು ಪ್ರತಿಯೊಂದು ಪಟ್ಟಣಕ್ಕೆ ಹಂಚಿಕೆ ಆಗ್ತಾ ಇದೆ. ಹಂಚಿಕೆ ಅಂತ ಬಂದರೆ, ಪ್ರತಿಯೊಂದು ಅಂತ ಬಂದರೆ ನಾವೇನು ಮಾಡಬೇಕಾಗುತ್ತೆ? ಭಾಗಾಕಾರ ಮಾಡಬೇಕಾಗುತ್ತೆ. ಯಾವುದನ್ನು ಭಾಗಿಸೋದು? 1728 16ರಿಂದ ಭಾಗಿಸೋದು. ಹಾಗಾಗಿ ಸೊ ಭಾಗಾಕಾರ ನಿಮಗೆಲ್ಲ ತಿಳಿದಿರೋದೆ ಮಾಡೋದು ಹೇಗೆ ಅಂತ. ಸೊ 16 ಒಂದಲೇ 16, ಹೌದಾ? ನೆಕ್ಸ್ಟ್ 2 ಮತ್ತು 8 ನಾವು 0 ಕೊಟ್ಟು ಇಳಿಸ್ಕೊಂಡೇವಿ. 16 8 128. ಸೊ ಹಾಗಾಗಿ ಪ್ರತಿಯೊಂದು ಪಟ್ಟಣದಲ್ಲಿ ಎಷ್ಟು ಚಾಕ್ಲೇಟ್ ಅದಾವು? 108 ಚಾಕ್ಲೇಟ್ಗಳದಾವು. ಹಾಗಾಗಿ ಸರಿಯಾದ ಉತ್ತರ ಯಾವುದಾಗುತ್ತಿಲ್ಲಿ? ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಇವಾಗ 34ನೇ ಕ್ವಶನ್ಸನ್ನು ನೋಡೋಣ. 0.002 ಭಿನ್ನರಾಶಿಯ ರೂಪಕ್ಕೆ ಪರಿವರ್ತಿಸಿರಿ. ಅವ್ರು ಕೊಟ್ಟಿರೋದು ದಶಮಾಂಶ ರೂಪ. ಎಸ್, ನೀವು ಹೇಳ್ತಾ ಇರೋದು ಕರೆಕ್ಟು. ಅವ್ರು ಕೊಟ್ಟಿರೋದು ದಶಮಾಂಶ ರೂಪ. ನಾವು ಅದನ್ನು ಎದಕ್ಕೆ ಪರಿವರ್ತಿಸಬೇಕು? ಭಿನ್ನರಾಶಿಗೆ ಪರಿವರ್ತಿಸಬೇಕು. ಹಾಗಾದರೆ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಎಸ್, ಈಗ 0.002 ಅಂತ ಬರ್ಕೊಳ್ಳೋಣ. ಈಗ ದಶಮಾಂಶ ಬಿಂದು ಏನು ಬಲಗಡೆಗೆ ಇದು 0, ಇದ್ರ ಸ್ಥಾನ ದಶಾಂಶ, ಇದ್ರ ಸ್ಥಾನ ಶತಾಂಶ, ಇದ್ರ ಸ್ಥಾನ ಸಹಸ್ರಾಂಶ. ಓಕೆ, ಈಗ 2 ಬರ್ಕೊಳ್ಳೋಣ. 2 ಬರ್ಕೊಂಡ್ಬಿಟ್ಟು ಡಿವೈಡೆಡ್ ಬೈ. ಸೊ ಈ ಪಾಯಿಂಟನ್ನು 1 ಅಂತ ಬರ್ಕೊಳ್ಳೋಣ. ಅದಾದಮೇಲೆ 1 ಏನು ಬಲಗಡೆ ಇರುವಂಥ ಸ್ಥಾನಗಳು ಎಷ್ಟದಾವು? 1 2 3, ಹೌದಾ? ಸೊ 3 ಸ್ಥಾನಗಳನ್ನು ನಾವು ಏನಾಗಬೇಕು? 0 ಆಗಿ ಬರ್ಕೊಂಡ್ಬಿಡಬೇಕು. ಇದು ದಶಮಾಂಶವನ್ನು ಸಂಖ್ಯೆಯನ್ನು ಏನು ಭಿನ್ನರಾಶಿಯ ರೂಪದಲ್ಲಿ ಬರೆಯುವಂತಹ ಕ್ರಮ. ಹಾಗಾಗಿ ಇದನ್ನು ಸರಳ ರೂಪಕ್ಕೆ ತರ್ಬೋದಾ? 2 1 2 500 ಕಟ್ತಾ ಹೊಡೆದೇವು ನಾವು. ಸೊ ಆನ್ಸರ್ ಏನು ಬಂತು? 1/500 ಬಂತು. ಹಾಗಾಗಿ ಸರಿಯಾದ ಉತ್ತರ ಯಾವುದಾಗುತ್ತಿಲ್ಲಿ? 1/500 ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಎಸ್, 35th ಕ್ವಶನ್ ನೋಡ್ರಿ. 1 ಲೀಟರ್ ಎಣ್ಣೆಯ ಬೆಲೆ. ಸೊ 1 ಲೀಟರ್ ಎಣ್ಣೆ ಬೆಲೆ 142.75 ಆದರೆ, ಅಂದರೆ 142 ರೂಪಾಯಿನೂ ಮ್ಯಾಗ 75 ಪೈಸೆ ಆದರೆ 13 ಲೀಟ್ರದು ಎಣ್ಣೆ ಬೆಲೆ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಸೊ ಏಕಮಾನ ಪದ್ಧತಿ ಪ್ರಕಾರ ನಾವು ಏನು ಮಾಡ್ಬೋದು? ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಏಕಮಾನ ಪ್ರಕಾರ. ಸೊ ಹೇಗಾದರೆ ಹೇಗೆ? 1 ಲೀಟ್ರ್ ಎಣ್ಣೆಗೆ ಎಷ್ಟಪ್ಪ? 42.75 ಇದು ರೂ ಆಗಬೇಕು, ರೂಪಾಯಿದು. ಸೊ 13 ಲೀಟರ್ ಎಣ್ಣೆಗೆ ಎಷ್ಟು ರೊಕ್ಕ ಬರುತ್ತೆ, ಎಷ್ಟು ರೂಪಾಯಿ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 13 ಲೀಟರ್ ಇಂಟು 142.75 ಪೈಸೆ ಮಾಡಿದರೆ 1 ಲೀಟರ್ಗೆ ಎಷ್ಟು ಅಂತ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹೀಗಾಗಿ y ಇಂಟು 1 ಅಂತ ಬರೆದಿದ್ದೇನೆ. ಜೊತೆಗೆ ಇಲ್ಲಿ 142.75 ಇಂಟು 13 ಅಂತ ಮಾಡಿದ್ದೀವಿ. ಸೊ ಗುಣಾಕಾರ ಮಾಡಿದಾಗ y ಇಸ್ ಈಕ್ವಲ್ ಟು, ಅಂದರೆ 13 ಲೀಟರ್ ಎಣ್ಣೆಗೆ ಎಷ್ಟು ರೊಕ್ಕ ಬಂತಂದರೆ 1855.75 ರೂಪಾಯಿ ಬಂತು. ಹೀಗಾಗಿ 36ನೇ ಕ್ವಶನ್. ಈ ಕೆಳಗೆ ಕೊಟ್ಟಿರುವ ರೇಖಾಗಣಿತ ಆಕೃತಿಯ ಯಾವ ಜೋಡಿಗಳು ಸಮನಾದ ಬಾಹುಗಳನ್ನು ಹೊಂದಿರುತ್ತವೆ? ಅಂದ್ರೆ
ಎಲ್ಲ ಬಾಹುಗಳು ಸಮನಾಗಿರಬೇಕು. ಸೊ ಯಾವ ಒಂದು ಚೌಕ ಆಗುತ್ತಾ, ಸಮಾಂತರ ಚತುರ್ಭುಜ ಎರಡೂ ಸಮ ಬಾಹುಗಳು ಇರ್ತಾವ ಅಂತ ಕೇಳಿದ್ದಾರೆ. ಆಯತ ಮತ್ತು ಚೌಕ ಆಗುತ್ತಾ, ಆಯತ ವಜ್ರಾಕೃತಿ ಆಗುತ್ತಾ, ಅಂದರೆ ರೆಕ್ಟ್ಯಾಂಗಲ್ ಅಥವಾ ರೋಂಬಸ್ ಅಂತ ಕರಿತೀವಿ, ಚೌಕ ಮತ್ತು ವಜ್ರಾಕೃತಿ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಇದು ಫಸ್ಟ್ನೇ ಚಿತ್ರ ನೋಡ್ತಾ ಇರೋದು ಸ್ಕ್ವಯರ್. ನೋಡ್ತಾ ಇರೋದು ಯಾವುದು ಚಿತ್ರ? ಸ್ಕ್ವಯರ್. ಸೊ ಸ್ಕ್ವಯರ್ ಚೌಕದ ಒಂದು ಗುಣ ಏನಪ್ಪ ಅಂದರೆ ಎಲ್ಲ ಬಾಹುಗಳು ಏನಿರ್ತಾವು ಸಮನಾಗಿರ್ತಾವು. ಅದೇ ಥರ ಅದೇ ಗುಣವನ್ನು ಹೊಂದಿರುವಂತಹ ರೋಂಬಸ್ ವಜ್ರಾಕೃತಿ ಅಂತ ಕರಿತೇವೆ. ಸೊ ಇಲ್ಲಿ ಕೂಡ ಎಲ್ಲ ಬಾಹುಗಳು ಸಮನಾಗಿರ್ತವು. ನೆಕ್ಸ್ಟ್ ರೆಕ್ಟ್ಯಾಂಗಲ್ ಅಂದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಉದ್ದನೇ ಏನಿರ್ತದ ಬೇರೆ ಅಳತೆಯಲ್ಲಿ ಇರ್ತೈತಿ, ಅಗಲನೇ ಬೇರೆ ಅಳತೆಯಲ್ಲಿ ಇರ್ತದ. ಸೇಮ್ ಪ್ಯಾರಲೋಗ್ರಾಮ್ ಕೂಡ ಅದೇ ಥರ. ಸೊ ಬೇರೆ ಬೇರೆ ಬಾಹುಗಳು ಸಮನಾಗಿರುವುದಿಲ್ಲ. ಹೀಗಾಗಿ ಸರಿಯಾದ ಉತ್ತರ ಯಾವುದು? ಚೌಕ ಮತ್ತು ವಜ್ರಾಕೃತಿ. ಸೊ ಸರಿಯಾದ ಉತ್ತರ ಎಸ್, ಚೌಕ ಮತ್ತು ವಜ್ರಾಕೃತಿ. ಸೊ ನೆಕ್ಸ್ಟ್ 37ನೇ ಕ್ವಶನ್ ನೋಡ್ರಿ. ಒಂದು ವೃತ್ತದ ವಿಸ್ತೀರ್ಣವು ಅದರ ಪರದೆಗೆ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿದೆ, 2 ಯೂನಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 38 ಕ್ವಶನ್. ಈ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಇಳಿಕೆ ಕ್ರಮ ಅಂದ್ರೇನು? ಯಾವ ಕ್ರಮ? ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯಲ್ಲಿ ಬರೆಯುವಂತಹ ಕ್ರಮ. ಸೊ 56,331, 56,341, 56,324, 50,321. ಸೊ ಓದುವುದರಲ್ಲೇ ಗೊತ್ತಾಗ್ಬಿಡ್ತೈತಿ ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ದೊಡ್ಡ ಸಂಖ್ಯೆಯಲ್ಲಿ. ಎಸ್, ನೀವು ಹೇಳ್ತಾ ಇರೋದು ಕರೆಕ್ಟು. ಯಾವುದು ದೊಡ್ಡ ಸಂಖ್ಯೆ ಅಂದರೆ 56,341 ಫಸ್ಟ್ ಬರಬೇಕು. ಹಾಗಾದರೆ ಕೊಟ್ಟಿರುವ ಆಪ್ಷನಲ್ಲಿ ಸಿ, ಇಲ್ಲೇ ನಮ್ಗೆ ಅರ್ಥ ಗೊತ್ತಾಗ್ಬಿಡ್ತು, ಆನ್ಸರ್ ಸಿ ಆಗಿದೆ ಅಂತ. ಸೊ ನೆಕ್ಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಯಾವ್ದು ಬರಬೇಕು? 341 ಆಗನ 56,000 ಎಸ್ 331 ಎಸ್ ಬಂದಿದೆಯಾ? ಎಸ್. ನೆಕ್ಸ್ಟು 56,324, ನೆಕ್ಸ್ಟ್ 56,321. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮ ಕೊಟ್ಟಿದ್ರೆ ಪ್ರತಿಯೊಂದು ಸ್ಥಾನದಿಂದ ನೋಡ್ಕೊತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ 39ನೇದು. ಒಬ್ಬ ಕೆಲಸಗಾರನು ಒಂದು ದಿನಕ್ಕೆ 758 ರೂಪಾಯಿಯನ್ನು ಸಂಪಾದಿಸುತ್ತಾನೆ. ಅವನು ಪ್ರತಿ ಭಾನುವಾರ ರಜಾ ತೆಗೆದುಕೊಂಡರೆ ಫೆಬ್ರವರಿ ತಿಂಗಳಲ್ಲಿ ಆತನು ಸಂಪಾದಿಸಿದ ಒಟ್ಟು ಹಣವೆಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಒಬ್ಬ ವರ್ಕರು ದಿನ ಅವಂಗೆ ಸ್ಯಾಲ್ರಿ ಎಷ್ಟಪ್ಪ ಅಂದರೆ 758 ರೂಪಾಯಿ. ಅವ ಏನು ಮಾಡ್ತಾನೆ? ಫೆಬ್ರವರಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 28 ದಿನ ಅಂತ ಗೊತ್ತಿದೆ. ಅದರಲ್ಲೂ 4 ಭಾನುವಾರ ಬರ್ತಾವೆ ಫೆಬ್ರವರಿಯಲ್ಲಿ. ಯಾವುದೇ ವಾರದಲ್ಲಿ 4 ಭಾನುವಾರ ಬಂದಾಗ ಅವ ರಜಾ ಸಿಗ್ತದೆ. ಹಾಗಾದರೆ ಉಳಿದ ದಿನಗಳಲ್ಲಿ ಅವನ ಒಂದು ಮೊತ್ತ ಎಷ್ಟಿರ್ತೈತಿ, ಅವಂಗೆ ಸಿಗುವಂತಹ ಹಣ ಎಷ್ಟಿರ್ತೈತಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ನೋಡ್ರಿ, ಫೆಬ್ರವರಿ 28 ದಿನ ಇರ್ತಾವೆ, ಹೌದಾ? ರವಿವಾರ 4 ದಿನ ಅಲ್ಲಿ ಗ್ಯಾಪ್ ಆದರೆ, ಸೊ 28 ದಿನದಾಗ ಎಷ್ಟು? 24 ದಿನ ಅವ ಹಣವನ್ನು ಸಂಪಾದನೆ ಮಾಡ್ತಾನೆ. ಸೊ ಒಂದು ದಿನಕ್ಕೆ 758 ಆದರೆ 24 ದಿನಕ್ಕೆ ಎಷ್ಟು? ಹೀಗಾಗಿ ಈ ಥರ ಕೇಳಿದರೆ ನಾವು ಗುಣಾಕಾರ ಮಾಡಬೇಕಾಗುತ್ತೆ. ಒಂದು ದಿನಕ್ಕೆ ಇಷ್ಟು ಅಮೌಂಟ್ ಅಂದರೆ ಈ 15 ದಿನಕ್ಕೆ ಎಷ್ಟು, 24 ದಿನಕ್ಕೆ ಎಷ್ಟು, ಈ ಥರ ಕೇಳಿದರೆ ನಾವು ಗುಣಾಕಾರ ಮಾಡಬೇಕಾಗುತ್ತೆ. ಸೊ ಗುಣಾಕಾರ ಮಾಡಿದಾಗ 18,192 ಬಂತು. ಹಾಗಾಗಿ ಸರಿಯಾದ ಉತ್ತರ ಎ ಆಗಿದೆ. ಸರಿಯಾದ ಉತ್ತರ ಯಾವುದು? ಎ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ 40. ಒಂದು ಪ್ಯಾಸೆಂಜರ್ ರೈಲು ಬೆಳಗ್ಗೆ 6:30 ಗಂಟೆ ಬೆಂಗಳೂರಿನಿಂದ ಹೊರಟು 17:15 ಗಂಟೆಗೆ ಮುಂಬೈಯನ್ನು ತಲುಪುತ್ತದೆ. ಹಾಗಾದರೆ ಅದು ಪ್ರಯಾಣಕ್ಕೆ ತೆಗೆದುಕೊಂಡ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ನೋಡ್ರಿ, ಇದನ್ನು ಹೇಗೆ ಸಾಲ್ವ್ ಮಾಡೋಣ ಅಂತ. ಸೊ ಬೆಳಗ್ಗೆ ಅಂದರೆ AM ಅಂತ ಬರಿತೀವಿ ನಾವು, ಹೌದಾ? 6:00ಗೆ ಸ್ಟಾರ್ಟ್ ಆಗ್ತದ್ದು ಪ್ರಯಾಣ. ಹೊಳ್ಳಿ ಯಾವಾಗ ಮುಂಬೈಗೆ ಯಾವಾಗ ಮುಟ್ಟಿದೆ? 17:15. 17:15 ಅಂದರೆ ಇದು 24 ಗಂಟೆಯ ಟೈಮಿಂಗು, ಅಂದರೆ ಸಂಜೆ PM ಅಂತ ತೋರಿಸುತ್ತೆ. ಸೊ ಅಂದರೆ 5:15. 17:15 ಅಂದರೆ ಏನು? 5 ಗಂಟೆನೂ, ಸಾಯಂಕಾಲ 5 ಗಂಟೆನೂ 15 ನಿಮಿಷಕ್ಕೆ ಹೋಗಿ ಮುಂಬೈಗೆ ತಲುಪಿರುತ್ತೆ. ಹಾಗಾದರೆ ಅದರ ಸಮಯ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿರಿ,
6:30ಯಿಂದ 7:00ವರೆಗೆ ಎಷ್ಟಾಯಿತು? 1 ತಾಸು. ಹೊಳ್ಳಿ 7:30ಯಿಂದ 8:00ವರೆಗೆ 2 ತಾಸು, 9:00ವರೆಗೆ 3 ತಾಸು, 10:00ವರೆಗೆ 4 ತಾಸು, 11:30 ಆಯ್ತಂದ್ರೆ 5 ತಾಸು, 12:30 6, 1:30 7 ತಾಸು, 2:30 8 ತಾಸು ಆಯಿತು, 3:30 9 ತಾಸು ಆಯಿತು, 4:30 10 ತಾಸು ಆಯಿತು. ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಯಾಕಂದರೆ 5:15ಕ್ಕೆ ಸಮೀಪ ಅಂತಲ್ಲ. ಹೀಗಾಗಿ 5:15ಕ್ಕೆ 4:30 ಮತ್ತು 5:15ಕ್ಕೆ ಎಷ್ಟೈತಿ? 45 ನಿಮಿಷ ಗ್ಯಾಪ್ ಐತಿ. ಹೀಗಾಗಿ ಸೊ ಟೋಟಲ್ ಎಷ್ಟಾಯಿತು? 10 ತಾಸು ಮ್ಯಾಗ 45 ನಿಮಿಷ ಪ್ರಯಾಣ ಆಯ್ತದದು. 10 ತಾಸು 45 ನಿಮಿಷ ಪ್ರಯಾಣ ಆಯಿತು. ಹೀಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ? 10:45 ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, 41th ಕ್ವಶನ್. ಒಬ್ಬ ಹಣ್ಣಿನ ವ್ಯಾಪಾರಿ ಬಳಿ 8 kg 650 ಗ್ರಾಮ ಸೇಬು ಹಣ್ಣುಗಳು ಅದಾವು, 5 kg 275 ಗ್ರಾಮ ಕಿತ್ತಳೆ ಹಣ್ಣುಗಳು ಅದಾವ, 4 kg 650 ಗ್ರಾಮ್ ದ್ರಾಕ್ಷಿ ಅದಾವ, 6 kg 650 ಗ್ರಾಮ ಸಪೋಟ ಹಣ್ಣುಗಳದಾವು. ಹಾಗಾದರೆ ಅವನ ಬಳಿ ಇರುವಂತಹ ಹಣ್ಣುಗಳ ಒಟ್ಟು ತೂಕ ಅಂತ ಕೇಳಿದ್ದಾರೆ. ಒಟ್ಟು ಅಂತ ಬಂದಾಗ ನಾವು ಏನು ಮಾಡಬೇಕಾಗುತ್ತೆ? ಕೂಡಿಸ್ಬೇಕಾಗುತ್ತೆ. ಅಲ್ಲೊಂದು ಎಲ್ಲಕ್ಕೂ ಒಂದೊಂದು ಹಿಂಟ್ ಕೊಟ್ಟಿರ್ತಾರೋ. ಒಟ್ಟು ಅಂದಾಗ ಕೂಡಿಸ್ಬೇಕು, ಉಳಿದ ಅಂದಾಗ ಮೈನಸ್ ಮಾಡಬೇಕು, ಅಂದರೆ ಕಳಿಬೇಕು. ಹಂಚಿಕೆ ಪ್ರತಿಯೊಬ್ಬ ಅಂತ ಕೇಳಿದಾಗ ಭಾಗಾಕಾರ ಮಾಡಬೇಕು. ಈ ಥರ ಕೀವರ್ಡ್ಸನ್ನು ನೆನ್ಪಿಟ್ಕೋಬೇಕು ನೀವು. ಹಾಗಾದರೆ ಈ ಲೆಕ್ಕವನ್ನು ನೋಡೋಣ ಬನ್ನಿ. ಎಸ್, ಸೊ kg ಮತ್ತು ಗ್ರಾಮನ್ನು ಬರ್ಕೊಳ್ತಾ ಇದ್ದೀನಿ. ಸೊ ಸೇಬು 8 kg 650 ಗ್ರಾಮ್ ಅಂತ ಬರ್ಕೊಂಡೆ, ಕಿತ್ತಳೆನೂ 5 kg 225 ಗ್ರಾಮ್ ಅಂತ ಬರ್ಕೊಂಡೆ, ದ್ರಾಕ್ಷಿನೂ ಕೂಡ 4 kg 650 ಗ್ರಾಮ್ ಅಂತ ಬರ್ಕೊಂಡೆ, ಸಪೋಟ ಕೂಡ 6 kg 650 ಅಂತ ಬರ್ಕೊಂಡೆ. ಇವುಗಳನ್ನೆಲ್ಲ ಒಟ್ಟು ಅಂತ ಕೇಳಿದ್ದಾರೆ. ಸೊ ಪ್ಲಸ್ ಮಾಡಬೇಕಾಗುತ್ತೆ. ಇವುಗಳನ್ನೆಲ್ಲ ನಾನು ಪ್ಲಸ್ ಮಾಡಿದೆ. ಸೊ ಎಷ್ಟು ಬಂತು ಆನ್ಸರು? 25 kg ಮ್ಯಾಗ 225 ಗ್ರಾಮ ಬಂತು. ಸೊ ಸರಿಯಾದ ಆನ್ಸರ್ ಯಾವುದಿಲ್ಲಿ? ಡಿ ಆಗಿದೆ. ಸರಿಯಾದ ಆನ್ಸರು ಡಿ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. 42ನೇ ಕ್ವಶನ್. ಒಂದು ಗಡಿಯಾರವು 3:50 ಸಮಯವನ್ನು ತೋರಿಸುವಾಗ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗುವಂತಹ ಕೋನ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ನೀವು ಕೋನಗಳ ಬಗ್ಗೆ ಎಲ್ಲ ಕೋನಗಳು ಯಾವ್ಯಾವ ಡಿಗ್ರಿಯಲ್ಲಿರುತ್ತವೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದು ಒಂದು ಗಡಿಯಾರದಲ್ಲಿ ಈ ಥರ ಇದೆ. ಸೊ 3:50 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 3 ಗಂಟೆಯ ಮುಳ್ಳು 2 ಮುಳ್ಳುಗಳು ಇರ್ತಾವ. ಗಂಟೆ ಮುಳ್ಳು ಚಿಕ್ಕದಾಗಿರುತ್ತೆ, ನಿಮಿಷದ ಮುಳ್ಳು ದೊಡ್ಡದಾಗಿರುತ್ತೆ. ಸೊ 3 ಗಂಟೆ ಅಂದ್ರೆ ಗಂಟೆ ಮುಳ್ಳನ್ನು ನಾವು 3ಕ್ಕೆ ತೋರಿಸಿದ್ದೀನಿ ಇಲ್ಲಿ. ನೆಕ್ಸ್ಟು 50 ನಿಮಿಷ ಅಂದರೆ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 5 ನಿಮಿಷ, ಇಲ್ಲಿಂದ ಇಲ್ಲಿಗೆ 10, ಎಷ್ಟು? 15, 20, 25, 30, 35, 40, 45, 50 ಆಗುತ್ತದೆ. ಹೀಗಾಗಿ 10ಕ್ಕೆ ನಾನು ತೋರಿಸಿದ್ದೀನಿ. ಸೊ ಇವಾಗ ಈ ಕೋನ ಉಂಟಾಯ್ತಪ್ಪ. ಹಾಗಾದರೆ ಅದು ಯಾವ ಕೋನ? ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದನ್ನು ನೋಡಿದಾಗ ಲಘು ಕೋನ ಅಂತ ಕರಿತೀವಿ. ಲಘು ಕೋನ ಅಂದ್ರೇನು? 0 ಡಿಗ್ರಿಯಿಂದ ಹಿಡಿದು 90 ಡಿಗ್ರಿ ಒಳಗಿನ ಕೋನಕ್ಕೆ ನಾವು ಲಘು ಕೋನ ಅಂತ ಕರಿತೀವಿ. ಇನ್ನು ಇದು ಲಂಬ ಕೋನ, ಎರಡನೇದು 90 ಡಿಗ್ರಿ ಇರುವಂಥ ಕೋನಕ್ಕೆ ನಾವು ಲಂಬ ಕೋನ ಅಂತೀವಿ. ಇನ್ನು ಇದು ಸೇಮ್ ಇದೇ ಥರ ಇದೆ ಅಲ್ಲ, ಕ್ಲಾಕಲ್ಲಿರೋದು ಮತ್ತು ಇದು ಒಂದು ಕೋನ ಸೇಮ್ ಅದೇ ಥರ ಇದೆ. ಯಾವ ಕೋನ ಆಗುತ್ತೆ? ಸೊ 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದು ವಿಶಾಲ ಕೋನ ಆಗುತ್ತೆ. ಈಗಾಗಲೇ ನೀವು ಆನ್ಸರ್ ಗೊತ್ತಾಗಿರ್ಬೋದು ನಿಮಗೆ. ಎಷ್ಟು ಇನ್ನಿತರ ಕೋನಗಳನ್ನು ನೋಡಿಬಿಡೋಣ. ಈ ಕೋನವನ್ನು ನೋಡಿದಾಗ ಇದು 180 ಡಿಗ್ರಿಗೆ ಸಮನಾಗಿರುತ್ತೆ. ಅದಕ್ಕೆ ನಾವು ಸರಳ ಕೋನ ಅಂತ ಕರಿತೀವಿ. ಇನ್ನು 180 ಡಿಗ್ರಿಗಿಂತ ಹೆಚ್ಚು 270 ಡಿಗ್ರಿಗಿಂತ ಕಡಿಮೆ ಇದ್ರೆ ನಾವೇನಂತ ಕರಿತೀವಿ? ಅದಕ್ಕೆ ಏನಂತ ಕರಿತೀವಿ? ಎಸ್, ಸರಳಾಧಿಕ ಕೋನ ಅಂತ ಕರಿತೀವಿ. ಇನ್ನು ಇದನ್ನು ನೋಡ್ತಾ ಇರ್ಬೋದು ನೀವು, ಪೂರ್ಣ ಕೋನ ಅಂದರೆ 360 ಡಿಗ್ರಿ ಇರುವಂಥ ಕೋನಕ್ಕೆ ಪೂರ್ಣ ಕೋನ ಅಂತ ಕರಿತೀವಿ. ಹಾಗಾದರೆ ಸರಿಯಾದ ಉತ್ತರ ನಮಗೆ ಬಂದಿರೋದಿಲ್ಲಿ ಯಾವ ಕೋನ ಉಂಟಾಗಿದೆ?
ವಿಶಾಲ ಕೋನ ಉಂಟಾಗಿದೆ. ಸರಿಯಾದ ಉತ್ತರ ಯಾವುದಿಲ್ಲಿ? ಅಬ್ಟ್ಯೂಸ್ ಆಂಗಲ್. ವಿಶಾಲ ಕೋನವನ್ನು ಅಧಿಕ ಕೋನ ಅಂತಲೂ ಕರೀತಾರೆ. ಸೊ ನೆಕ್ಸ್ಟ್ 43ನೇ ಪ್ರಶ್ನೆ ನೋಡ್ರಿ. ಇವುಗಳಲ್ಲಿ ಯಾವ ಗುಂಪಿನ ಭಿನ್ನರಾಶಿಗಳು ಕೇವಲ ಸಮಭಿನ್ನರಾಶಿಗಳನ್ನು ಹೊಂದಿವೆ? ಸೊ ಪ್ರಾಪರ್ ಫ್ರ್ಯಾಕ್ಷನ್ ಸಮಭಿನ್ನರಾಶಿ ಅಂದರೆ ಏನು ಅಂತ ನೀವು ಮೊದಲಿಗೆ ಅರ್ಥ ಮಾಡ್ಕೊಂಡಿರಬೇಕು. ಏನು ಸಮಭಿನ್ನರಾಶಿ ಅಂದರೆ? ಎಸ್, ನೀವು ಹೇಳ್ತಾ ಇರೋದು ಕರೆಕ್ಟು. ಸಮಭಿನ್ನರಾಶಿ ಅಂದರೆ ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿರುತ್ತೆ. ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಎಲ್ಲ ಅಂಶಗಳನ್ನು ನೋಡಬೇಕು ಮತ್ತು ಎಲ್ಲ ಛೇದಗಳನ್ನು ನೋಡಬೇಕು. ಒಂದು ವೇಳೆ ಎಲ್ಲ ಆಪ್ಷನ್ಸ್ಗಳು ಅಂಶಗಳು ಕಡಿಮೆ ಇದ್ದು ಛೇದಕ್ಕಿಂತ ಅಂದರೆ ನಾವು ಸಮಭಿನ್ನ ರಾಶಿ ಅಂತ ಅನ್ಲಿಕ್ಕಾಗುತ್ತೆ. ಸೊ ನೀವು ಗಮನಿಸ್ತಾ ಇದ್ದೀರಾ? ಯಾವುದಾಗುತ್ತೆ ಹೇಳಿ ನೋಡೋಣ. ಎಸ್, ಬಿ ಇಸ್ ದ ರೈಟ್ ಆನ್ಸರ್. ನೋಡಿರಿ, 3/4, 5/9, 4 7 ಅಂಶ ಅಂತ ಕರಿತೇವೆ ಕನ್ನಡದಾಗ, ಹೌದಾ? ಸೊ ಇವು ಎಲ್ಲ ಅಂಶಗಳು ಛೇದಕ್ಕಿಂತ ಕಡಿಮೆ ಆಗಿದ್ದಾವೆ, ಚಿಕ್ಕದಾಗಿದ್ದಾವೆ. ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ, 44ನೇದು 24ರ ಎಲ್ಲ ಅಪವರ್ತನಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಅಪವರ್ತನಗಳು ಬರೆಯೋಕೆ ಒಂದು ರೂಲ್ಸ್ ಇದೆ, ಹೇಗಂತ ನೋಡೋಣ. ಈಸಿ ಮೆಥಡ್ ಏನಂದರೆ 1ರಿಂದ ಸ್ಟಾರ್ಟ್ ಮಾಡೋಣ. ಅಂದರೆ 1 ಎಲ್ಲ ಸಂಖ್ಯೆ ಅಪವರ್ತನ ಆಗಿರುತ್ತದೆ. ಹೀಗಾಗಿ 1 ಎಷ್ಟಲೇ 24, 1 24ಲೇ 24, ಹೌದಾ? ನೆಕ್ಸ್ಟ್ 2ರಿಂದನೂ ಕೂಡ ಭಾಗ ಹೋಗುತ್ತೆ. ಇವುಗಳನ್ನು ನೋಡಿ ನೀವು, 2 12ಲೇ 24. ನೆಕ್ಸ್ಟ್ 3 ಮಗ್ಗೆ ಆಗಿದೆಯಾ? 3 8ಲೇ 24, 4 6ಲೇ 24, 5 ಮಗೆಗೆ 24 ಐತಿ? ಇಲ್ಲ, ಕೊನೆಯಲ್ಲಿ 5ರಲ್ಲಿ 5 ಬರುತ್ತೆ, ಹೀಗಾಗಿ ಬರುವುದಿಲ್ಲ. ನೆಕ್ಸ್ಟ್ 6 ಮಗ್ಗೆ ಆಗೈತಿ? 6 4ಲೇ 24. ಸೊ ಇಲ್ಲಿ ಗಮನಿಸಿದಾಗ ನೀವು ಸಂಖ್ಯೆಗಳು ರಿಪೀಟ್ ಆಗಿದೆ, ಅಪವರ್ತನಗಳು ರಿಪೀಟ್ ಆಗಿವೆ, ಹೌದಾ? ಇಲ್ಲಿ 4 × 6 ಇದೆ, ಇಲ್ಲಿ 6 × 4 ಇದೆ. ಸೊ ಯಾವಾಗ ಈ ಥರ ರಿಪೀಟ್ ಆಗುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿ. ಸೊ ಮೇಲಿಂದಕ್ಕೆ ನಾವೇನು ಬಾಕ್ಸ್ ಹಾಕ್ಕೊಂಡೀವಿ. ಸೊ ಈ ಬಾಕ್ಸಲ್ಲಿರುವಂಥ ಎಲ್ಲ ಅಪವರ್ತನಗಳನ್ನು ನಾವು ಒಂದು ಕಡೆ ಬರ್ಕೊಂಡಿದ್ದೀನಿ. 1 2 3 4 6 8 12 24 ಈ ಥರ ಅಪವರ್ತನಗಳನ್ನು ಕಂಡುಹಿಡಿಯಬೇಕು. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಎ ಆಗಿದೆ. ಯಾವುದು? ಎ ಆಗಿದೆ. ಸೊ ನೆಕ್ಸ್ಟ್ 45ನೇ ಕ್ವಶನ್ ನೋಡ್ರಿ. ಒಂದು ವರ್ಗದ ಸುತ್ತಳತೆ ಅಂದರೆ ವರ್ಗ ಅಂದರೆ ಚೌಕದ, ಒಂದು ಚೌಕದ ಸುತ್ತಳತೆ 64 ಸೆಂಟಿಮೀಟ್ರ್ ಐತಿ. ಒಂದು ಆಯತದ ಉದ್ದ ಮತ್ತು ಸುತ್ತಳತೆ ಕ್ರಮವಾಗಿ ವರ್ಗದ ಬಾಹು ಮತ್ತು ಸುತ್ತಳತೆಗೆ ಸಮನಾಗೈತಿ. ಆಯತದ ಅಗಲ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಮ್ಯಾಥ್ಸಲ್ಲಿ. ಒಂದು ಚೌಕದ ಸುತ್ತಳತೆ ಕೊಟ್ಟಾರ ಮತ್ತು ಆ ಒಂದು ಸುತ್ತಳತೆ ಆಯತದ ಸುತ್ತಳತೆಗೂ ಸಮ ಐತಂತ ಕೊಟ್ಟಿದ್ದಾರೆ. ಮತ್ತು ಆ ವರ್ಗದ ಏನು ಚೌಕದ ಬಾಹು ಆಯತ ಬಾಹುಕ್ಕೂ ಸಮ ಐತಂತ ಕೊಟ್ಟಿದ್ದಾರೆ. ನೋಡ್ರಿ ಹೆಂಗೆ ಕಂಡುಹಿಡಿಬೇಕು? ಏನು ಕೊಟ್ಟಿದ್ದಾರೆ ಹಿಂಟು? ಚೌಕದ ಸುತ್ತಳತೆಯನ್ನು ಕೊಟ್ಟಿದ್ದಾರಲ್ವಾ, 64 ಅಂತ. ಎಷ್ಟು ಚೌಕಕ್ಕೆ ಬಾಹುಗಳದಾವು? 4 ಬಾಹುಗಳದಾವು. ಹಾಗಾಗಿ 64 / 4 64 / 4 ಮಾಡಿದಾಗ ನಮಗೆ ಒಂದು ಬಾವಿನ ಏನು ಸಿಕ್ತು? ಅಳತೆ ಸಿಕ್ತು. ಎಷ್ಟು? 16 ಸೆಂಟಿಮೀಟರ್, ಹೌದಾ? ಹಾಗಾಗಿ ಇನ್ನೊಂದು ಹಿಂಟ್ ಏನು ಕೊಟ್ಟಿದ್ದಾರೆ? ಈ ಚೌಕದ ಬಾಹು ಆಯತದ ಬಾಹು ಒಂದು ಬಾವಿಗೆ ಸಮ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಯತದ ಬಾಹುಕ್ಕೂ 16 ಅಂತ ಬರ್ಕೊಂಡೆ. ಆಯತದ ಸುತ್ತಳತೆ ಫಾರ್ಮುಲಾ ಏನು? ಆಯತದ ಸುತ್ತಳತೆ ಏನು? 2 × ಉದ್ದ ಪ್ಲಸ್ ಅಗಲ. ಸೊ ಆಯತದ ಸುತ್ತಳತೆ ಚೌಕದ ಸುತ್ತಳತೆಗೆ ಸಮ ಅಂತ ಕೇಳಿದ್ದಾರೆ. ಹಾಗಾಗಿ 64 ಅಂತ ತೊಗೊಂಡಿದ್ವಿ. ಸೊ 2ಕ್ಕೆ 2 ಉದ್ದವನ್ನು 16 ಅಂತ ಬರ್ಕೊಂಡೀವಿ. ಅಗಲವನ್ನು ಕಂಡುಹಿಡಬೇಕು. ಸೊ ಅಗಲಕ್ಕೆ ಅಗಲ. ಇನ್ನು 64 ಈ 2 × 2 ಈ ಕಡೆ ಬಂದಾಗ ಅಂದರೆ ಸಮಚಿಹ್ನದ ಎಡಗಡೆ ಬಂದಾಗ ಡಿವೈಡೆಡ್ ಆಗುತ್ತೆ. ಸೊ 64 / 2 = ಈ 16 ಪ್ಲಸ್ ಅಗಲವನ್ನು ಅಲ್ಲೇ ಬರ್ಕೊಂಡೆ. ಈಗ ನನಗೆ ಅಗಲ ಬೇಕಾಗೈತಿ. ಸೊ +16 ಈ ಕಡೆ ಬಂದಾಗ -16 ಆಗುತ್ತೆ. ಸೊ 32ರಲ್ಲಿ 16 ಕಳೆದ್ರೆ ಅಗಲ ಎಷ್ಟು ಬಂತು? 16 ಬಂತು. ಆಯತದ ಅಗಲ ಎಷ್ಟು? 16. ಸೊ ಸರಿಯಾದ ಉತ್ತರ ಯಾವುದು? ಯಾವುದಾಗುತ್ತೆ? ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 6ನೇ ಪ್ರಶ್ನೆ. ಒಂದು ಶಾಲೆಗೆ 45 ವಿದ್ಯಾರ್ಥಿಗಳ ಜೂನ್ ತಿಂಗಳಲ್ಲಿ 2ನೇ ತರಗತಿಗೆ 45 ವಿದ್ಯಾರ್ಥಿಗಳು ದಾಖಲಾಗುತ್ತಾರೆ. ಜುಲೈ ತಿಂಗಳಲ್ಲಿ 8 ವಿದ್ಯಾರ್ಥಿಗಳು TC ಪಡೆದು ಹೋಗ್ತಾರೆ. 3 ವಿದ್ಯಾರ್ಥಿಗಳು ಅದೇ ತಿಂಗಳಿಗೆ ಅಂದರೆ ಜುಲೈ ತಿಂಗಳಿಗೆ ಹೊಸದಾಗಿ ದಾಖಲಾಗುತ್ತಾರೆ. ಆಗಸ್ಟ್ ತಿಂಗಳಲ್ಲಿ
2 ವಿದ್ಯಾರ್ಥಿಗಳು ಹೊಸದಾಗಿ 2ನೇ ತರಗತಿಗೆ ದಾಖಲಾಗ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ 6 ವಿದ್ಯಾರ್ಥಿಗಳು ಟಿ ಸಿ ಪಡೆದು ಹೋದರೆ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ 2ನೇ ತರಗತಿಯಲ್ಲಿ ಉಳಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ ಏನು ಮಾಡೋಣ ಇಲ್ಲಿ, ಜೂನ್ ತಿಂಗಳಲ್ಲಿ ಇರುವಂಥ 45 ವಿದ್ಯಾರ್ಥಿಗಳು ಜುಲೈಯಲ್ಲಿ 8 ಮಂದಿ ಟಿ ಸಿ ತೊಗೊಂಡು ಹೋದರು ಅಂತಲ್ಲ, ಹೀಗಾಗಿ ಮೈನಸ್ ಮಾಡಿದೆ, 37 ಬಂತು. ಅದೇ ಜುಲೈ ತಿಂಗಳಲ್ಲಿ 3 ಮಂದಿ ಮತ್ತೆ ದಾಖಲಾದರು, ಸೊ ಪ್ಲಸ್ ಮಾಡಿದೆ, 40 ಆಯಿತು. ಆಗಸ್ಟ್ ತಿಂಗಳಲ್ಲಿ ಮತ್ತೆ 2 ವಿದ್ಯಾರ್ಥಿಗಳು ಹೊಸದಾಗಿ ಬಂದರು, ಹೀಗಾಗಿ ಅದನ್ನು ಕೂಡ ಕೂಡಿಸ್ಬೇಕು, 42 ಆಯಿತು. ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ 6 ವಿದ್ಯಾರ್ಥಿಗಳು ಟಿ ಸಿ ತೊಗೊಂಡು ಹೋದರು. ಹಾಗಾದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ಮಂದಿ ಉಳಿದ್ರು? 36 ವಿದ್ಯಾರ್ಥಿಗಳು ಆ ಒಂದು ಶಾಲೆಯಲ್ಲಿ ಉಳಿದ್ರು. ಹಾಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ? 36 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಸಮೀಕರಣವನ್ನು ಬಿಡಿಸಿ ಅಂತ ಇದೆ. ಸಿಂಪ್ಲಿಫಿಕೇಶನ್ ಕೇಳಿದ್ದಾರೆ. ಏನು ನೋಡ್ರಿ, ಸೊ ನಿಮಗೆ ಡಿ ಮಾಸ್ ಎಲ್ಲ ಗೊತ್ತಾ, ರೂಲು, ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್, ಹೌದಾ? ಫಸ್ಟ್ ಏನು ಮಾಡಬೇಕು, ನಾವು ಡಿವಿಷನ್ ಮಾಡ್ಕೋಬೇಕು. ಸೊ ಈ ಒಂದು ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ ನೋಡಿದಾಗೆ 18 ಡಿವೈಡೆಡ್ ಬೈ 6, ಇಲ್ಲಿ ನಮಗೆ ಡಿವಿಷನ್ ಸಿಕ್ತು. ಸೊ ಫಸ್ಟ್ ಇದನ್ನು ಮಾಡ್ಕೋಬೇಕು, ಇದಿಷ್ಟೇ ಮಾಡ್ಕೋಬೇಕು. ಸೊ 2 ಇಂಟು 2 ಹಚ್ಚಿದ್ದೀನಿ, 5 ಇಂಟು 0 ಅದು ಹೆಂಗಿದೆ ಹಂಗೆ ಬರೆದಿದ್ದೀನಿ. ಸೊ 18ಅನ್ನು 6ಲೆ ಭಾಗಿಸಿದಾಗ 3 ಇದೆ ಅಲ್ಲ, 3ಅನ್ನು ಬರೆದಿದ್ದೀನಿ. ಸೊ 3 ಆಯಿತು. ಸೊ ಈಗ ಡಿವಿಷನ್ ಮುಗಿದೋಯ್ತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಡಿ ಮಾಸ್ ಅಂದರೆ ಎಮ್ ಫಾರ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ ಎಲ್ಲಿದೆ ಮಲ್ಟಿಪ್ಲಿಕೇಶನ್? ಇಲ್ಲಿದೆ, ಬಿಟ್ಟರೆ ಇಲ್ಲಿ ಪೂರ್ತಿ ಇದೆ. ಸೊ 2 ಇಂಟು 2 4 ಆಯಿತು. ಪ್ಲಸ್ ಯಾವುದೇ ನಂಬರನ್ನು 0ಇಂದ ಗುಣಿಸಿದರೆ 0ನೇ ಬರುತ್ತೆ. ಸೊ 4 + 4 0. ಸೊ ಹಾಗಾಗಿ ನೆಕ್ಸ್ಟ್ ಎಡಿಷನ್ ಉಳ್ಕೊಂತ, ಎಡಿಷನು 4 + 0 ಮೀನ್ಸ್ 4 ಓನ್ಲಿ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲ? 4 ಆಗಿದೆ. ಸರಿಯಾದ ಉತ್ತರ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ 48ನೇದು, ಆಯತಘನದಲ್ಲಿರುವ ಒಟ್ಟು ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೀವು ನೋಡ್ತಾ ಇರೋದು ಇದೆ ಕ್ಯೂಬಾಯ್ಡ್ ಅಂತ ಕರಿತೀವಿ, ಆಯತ ಘನ. ಇದರಲ್ಲಿ ಒಟ್ಟು ಮುಖಗಳು ಎಷ್ಟು ಇರ್ತಾವಪ್ಪ ಅಂದ್ರೆ 12 ಇರ್ತಾವೆ. ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ತನಕ 16 ಕ್ವಶನ್ಸ್ಗಳನ್ನು ನಾವು ಬಿಡಿಸಿದ್ದೀವಿ. ಸೊ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್.